ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ 3 ಜಿಲ್ಲೆಯ ಹಾಲು ಒಕ್ಕೂಟ ಅಸ್ತಿತ್ವಕ್ಕೆ ಬಂದು ಒಂದು 6 ತಿಂಗಳಾಯಿತು. ನೂತನ ಆಡಳಿತ ಮಂಡಳಿ ಸುಮಾರಷ್ಟು ಹೊಸ ಕಾಮಗಾರಿಗಳಿಗೆ ರೈತರಿಗೆ ಅನುಕೂಲ ಮಾಡೋಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಈಗ ಮೊನ್ನೆ ತಾರೀಕಿನಿಂದ ರೈತರಿಗೆ 4 ರೂಪಾಯಿ ಖರೀದಿ ದರವನ್ನು ಜಾಸ್ತಿ ಮಾಡಿ ಮಾರಾಟ ದರವನ್ನು 4 ರೂಪಾಯಿ ಮಾಡಿದ್ದೇವೆ. ಯಾಕಾಗಿ ಅಂದರೆ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದು ಒಂದು ದೃಷ್ಟಿಯಿಂದ ನಾವು 4 ರೂಪಾಯಿ ಮಾರಾಟ ದರವನ್ನು ಜಾಸ್ತಿ ಮಾಡಿದ್ದೇವೆ. ಇದು ರೈತರಿಗೆ ತುಂಬ ಅನುಕೂಲ ಆಗೋಂಥ ಕೆಲಸ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ನಮ್ಮ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋದು, ಹೊಸ ಪ್ರಾಡಕ್ಟ್ಗಳನ್ನು ಮಾಡೋಂಥದ್ದಕ್ಕೆಲ್ಲ ನಾವು ಈಗಾಗಲೇ ತಯಾರಿಯನ್ನು ನಡೆಸಿದ್ದೇವೆ. ಅದರಲ್ಲಿ ನಮ್ಮ ಹಾಲು ಮಾರುಕಟ್ಟೆಗೆ ಬರೋಂಥ ಹಾಲು ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ, 3, 4 ಗಂಟೆ ಒಟ್ಟು ರಾತ್ರಿಯೆಲ್ಲ ಹಾಲು ಬಂದು ನಮ್ಮ ಡೀಲರ್ಗಳಿಗೆ ತೊಂದರೆ ಆಗೋಂಥದ್ದು, ಹಾಲನ್ನು ರಸ್ತೆ ಬದಿಗಿಳಿಸಿ ಹೋಗೋಂಥದ್ದು, ಆಮೇಲೆ ಕ್ವಾಲಿಟಿ ಹಾಳಾಗೋಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ರಾತ್ರಿ 9 ಗಂಟೆ ಒಳಗೆ ನಮ್ಮ 3 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೊನೆಯ ಪಾಯಿಂಟಿಗೆ ನಮ್ಮ ಲಾರಿಗಳು ಹೋಗಿ ನಿಲ್ಲಬೇಕು. ಅದು ನಮ್ಮ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ಥರದ ಒಂದು ಯೋಜನೆಯನ್ನು ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮದು ಏನು ಮಧ್ಯಾಹ್ನದ ರೂಟುಗಳು ಗಾಡಿಗಳು ಬರ್ತವೆ ಅವನ್ನೂ ಸಹ ಎಲ್ಲ ಕಡೆಗೆ ಎಕ್ಸ್ಟೆನ್ಷನ್ ಮಾಡಿ ಒಂದಷ್ಟು ಪಾರ್ಲರ್ಗಳಿಗೆ ಮಧ್ಯಾಹ್ನನೂ ಹಾಲು ಕೊಡೋಂಥ ವ್ಯವಸ್ಥೆಯನ್ನು ಮಾಡೋಣ ಅನ್ನೋದು ಯೋಚನೆ ಮಾಡಿದ್ದೀವಿ. ಥ್ಯಾಂಕ್ ಯು.